In Paul's life, he very clearly says, I'm not ashamed and I will not be put into shame because I know whom I believe. ಇಲ್ಲಿ ಪೌಲನು ಹೇಳುವಂತ ಮಾತು, ನಾನು ನಾಚಿಕೆ ಪಡುವುದಿಲ್ಲ, ನಾನು ಎಂದಿಗೂ ಅಂಜುವುದಿಲ್ಲ, ಯಾಕೆಂದರೆ ನಾನು ನಂಬಿರುವ ಆತನು ಯಾರು ಎಂಬುದಾಗಿ ನಾನು ತಿಳಿದಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. God answers your faith. ದೇವರು ನಿಮ್ಮ ನಂಬಿಕೆಗೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. God answers your belief. ದೇವರು ನಿಮ್ಮ ನಂಬಿಕೆಗೆ ಉತ್ತರ ಕೊಡುತ್ತಾನೆ. God wants to honor you. ದೇವರು ನಿನ್ನನ್ನು ಗೌರವಿಸಬೇಕೆಂದಿದ್ದಾನೆ. Whatever you are committed, God will honor. ದೇವರು ನೀನು ಮಾಡಿರುವಂತ ಪ್ರತಿಯೊಂದು ಕಾರ್ಯಕ್ಕೂ ಆತನು ನಿಮ್ಮನ್ನು ಗೌರವಿಸುತ್ತಾನೆ, ಸನ್ಮಾನಿಸುತ್ತಾನೆ. Hallelujah. Hallelujah. The hand of God is upon all of them for good that seek him. ದೇವರನ್ನು ಹುಡುಕುವವರ ಮೇಲೆ ದೇವರ ಹಸ್ತವು ಒಳ್ಳೆಯದಕ್ಕಾಗಿಯೇ ಅವರ ಮೇಲಿರುವುದು. Hallelujah. Hallelujah. The reference word is taken from Ezra chapter 8 verse 22. ಇದಕ್ಕೆ ಅನುಗುಣವಾಗಿ ದೇವರ ವಾಕ್ಯದಿಂದ ಎಜ್ರನ ಪುಸ್ತಕ 8ನೇ ಅಧ್ಯಾಯ 22ನೇ ವಾಕ್ಯವನ್ನು ಗಮನಿಸೋಣ. Here Ezra says this, for I was ashamed to require of the king a band of soldiers and horsemen to help us against the enemy in the way, because we had spoken unto the king. We had spoken unto the king, saying, the hand of our God is upon all them for good that seek him. But his power and his wrath is against all them that forsake him. 22ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಮ್ಮ ದೇವರ ಹಸ್ತವು ಆತನ ಎಲ್ಲಾ ಶರಣಾರ್ಥಿಗಳನ್ನು ಪಾಲಿಸುವುದು, ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೆವು. Hallelujah. 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 Here is a man who has a lot of confidence or a trust or a faith on God. ಇಲ್ಲಿ ಒಬ್ಬ ವ್ಯಕ್ತಿಗೆ ದೇವರ ಮೇಲೆ ಬಹಳವಾದಂತ ನಂಬಿಕೆಯು ವಿಶ್ವಾಸವು ಇರುವುದನ್ನು ನಾವು ನೋಡುತ್ತೇವೆ. The king told him to go and worship the God to get the blessings of God for his family, his kingdom. ಇಲ್ಲಿ ಅರಸನು ನೀವು ಹೋಗಿ ನಿಮ್ಮ ದೇವರನ್ನು ಆರಾಧಿಸಿರಿ, ಯಾಕೆಂದರೆ ಆತನ ರಾಜ್ಯಭಾರಕ್ಕೂ ಕುಟುಂಬಕ್ಕೂ ಆಶೀರ್ವಾದವು ಉಂಟಾಗಲಿ ಎಂಬುದಾಗಿ ಹೇಳಿ ಕಳುಹಿಸುವುದನ್ನು ನಾವು ನೋಡುತ್ತೇವೆ. The king of Persia authorized Ezra to go to Jerusalem to worship the Lord, the God, the heavenly God, and get his blessings. ಇಲ್ಲಿ ಬಾಬೇಲಿನ ಅರಸನಾದಂಥವನು ಹೋಗಿ ನೀವು ದೇವರನ್ನು ಆರಾಧಿಸಿರಿ, ಯಾಕೆಂದರೆ ಅದರಿಂದ ನಮ್ಮ ಪರಿವಾರಕ್ಕೆ ದೇವರ ಆಶೀರ್ವಾದವು ಉಂಟಾಗುವುದು ಎಂದು ಹೇಳುವುದನ್ನು ನಾವು ಕಾಣುತ್ತೇವೆ. Hallelujah. 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 The Persian king ಇಲ್ಲಿ realized that the God of heaven is the only God who can bless his family, his kingdom, and everyone. So he requests Ezra, the prophet of God, to go along with whomever you chooses and with money that is given to him. So Ezra now, with a recommendation letter, he wanted to go to Jerusalem. ಪಾರಸಿಯ ಅರಸನು ಆತನು ಹೇಳುವಂತ ಮಾತನ್ನು ನೋಡುತ್ತೇವೆ. ಆತನಿಗೆ ದೇವರು, ತಂದೆಯಾದಂಥ ದೇವರು ಮಾತ್ರವೇ ಆತನು ನಿಜವಾದಂಥ ದೇವರು. ತನ್ನ ಪರಿವಾರವನ್ನು, ರಾಜ್ಯಭಾರವನ್ನು
ಆಶೀರ್ವದಿಸುವುದಕ್ಕೆ ಆತನು ಮಾತ್ರವೇ ಶಕ್ತನು ಎಂಬುದಾಗಿ ತಿಳಿದುಕೊಂಡಿದ್ದು, ಪ್ರವಾದಿಯಾದಂಥ ಎಜ್ರನನ್ನು ಕರೆದು ನೀನು ಹೋಗಿ ನಿನ್ನ ದೇವರನ್ನು ಆರಾಧಿಸು, ಮಾತ್ರವಲ್ಲದೆ ನಿನಗೆ ಬೇಕಾಗಿರುವಂಥ ಜನರನ್ನು ಜೊತೆಗೆ ಕರೆದುಕೊಂಡು ಹೋಗು, ಅದಕ್ಕೆ ಬೇಕಾಗಿರುವಂಥ ಖರ್ಚು ವೆಚ್ಚವನ್ನು ಸಹ ಆತನು ಕೊಟ್ಟು ಕಳುಹಿಸುವುದನ್ನು ನಾವು ನೋಡುತ್ತೇವೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. So, when king told him to go, and I feel that king must have asked, do you require any help, any support, any protection? And this man, Ezra, having so much confidence in God, said to him, saying that hand of our God is upon all of them for good that seek him, and he will protect us in our way. ಇಲ್ಲಿ ಅರಸನು ಕರೆದು, ನೀವು ಹೋಗುವುದಕ್ಕೆ ಏನಾದರೂ ಬೇಕಾದರೆ ನನಗೆ ಹೇಳು, ಯಾವುದಾದ್ರೂ ಸಹಾಯ ಬೇಕಾದರೆ ಹೇಳು ಎಂದು ಕೇಳುವಂಥ ಸಮಯದಲ್ಲಿ ಇಲ್ಲಿ ಪ್ರವಾದಿಯಾದಂಥ ಎಜ್ರನಿಗೆ ದೇವರ ಮೇಲೆ ಬಹಳಷ್ಟು ನಂಬಿಕೆ. ಆತನು ಹೇಳುವಂಥ ಮಾತು, ನನ್ನ ದೇವರು ಆತನನ್ನು ಹಿಂಬಾಲಿಸುವಂಥ, ಆತನ ಮೇಲೆ ಭರವಸೆವಿಟ್ಟಿರುವಂಥ ಪ್ರತಿಯೊಬ್ಬರನ್ನು ಆತನು ಕಾದು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಬಹಳ ನಂಬಿಕೆಯಿಂದ ಹೇಳಿ ಬರುವುದನ್ನು ನಾವು ಕಾಣುತ್ತೇವೆ. I think Ezra did not count the cost of the enormous task before him, what all things he required, what problem he will encounter, and how to tackle all those problems. All these things, I think Ezra might not have thought about it. ಎಜ್ರನು ತಾನು ಈಗ ಹೋಗಿ ಮಾಡುವಂಥ ಕೆಲಸ ಎಂಥದ್ದು, ಅದಕ್ಕೆ ಯಾವ ರೀತಿಯಾದಂಥ ಸಮಸ್ಯೆಗಳು ಹುಟ್ಟಿಕೊಳ್ಳಬಹುದು, ಯಾವ ರೀತಿಯಾದಂಥ ಖರ್ಚು ವೆಚ್ಚಗಳು ಬರಬಹುದು, ಈ ರೀತಿಯಾಗಿ ಒಂದು ವೇಳೆ ಆತನು ಅದರ ಕುರಿತಾಗಿ ಯೋಚಿಸದೇ ಇದ್ದಿರಬಹುದು. Hallelujah. ಹಲ್ಲೆಲೂಯಾ. Now, Ezra is now in Babylon, and it was earlier ruled by Nebuchadnezzar, then taken over by the Persian kings. So the Persian king also now rules the Babylon also. So from Babylon, Ezra has to move to Jerusalem, very long journey. ಇಲ್ಲಿ ಎಜ್ರನು ಬಾಬೆಲ್ ದೇಶದಲ್ಲಿ ಕಾಣಲ್ಪಡುತ್ತಾನೆ. ಈ ಒಂದು ಬಾಬೆಲ್ ದೇಶವನ್ನು ಮೊದಲು ನೆಬೂಕದ್ನೆಚ್ಚರನು ಆಳುತ್ತಾ ಇದ್ದನು. ನಂತರ ಪಾರಸಿಯ ಅರಸರು ಬಂದು ಬಾಬೆಲನ್ನು ಸಹ ಆಕ್ರಮಿಸಿಕೊಂಡು ಅದನ್ನು ಆಳುವುದಕ್ಕೆ ಪ್ರಾರಂಭಿಸಿದರು. ಈಗ ಆತನು ತನ್ನ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ಬಾಬೆಲಿನಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡಬೇಕಾಗಿತ್ತು. A long journey, a wild path, lot of enemies around, lot of thieves around, and anytime they may come and loot these people or fight with these people. So they should have protection from all the enemies that they may encounter in their journey. ಅವರು ಹೋಗಬೇಕಾದಂಥ ಮಾರ್ಗವು ಬಹಳ ದೊಡ್ಡದಾಗಿತ್ತು, ಅಂದರೆ ದೂರವಾದಂಥ ಸ್ಥಳವಾಗಿತ್ತು. ಇಂಥ ಒಂದು ದೂರವಾದಂಥ ಸ್ಥಳಕ್ಕೆ ಪ್ರಯಾಣ ಮಾಡುವಂಥ ಸಮಯದಲ್ಲಿ ದಾರಿಯಲ್ಲಿ ಕಳ್ಳಕಾಕರ ಭಯವು ಮತ್ತು ಅವರಿಂದ ಬಳಿಯಲ್ಲಿರುವುದನ್ನು ಕಸಿದುಕೊಂಡು ಹೋಗುವಂಥ ಸುಲಿಗೆಗಾರರ ಭಯವು, ಈ ರೀತಿಯಾಗಿ ಬಹಳವಾದಂಥ ಸಮಸ್ಯೆಗಳು ಆತನ ಮುಂದೆ ಬರುತ್ತಾ ಇದ್ದವು. So before starting the journey, now he counts, and Ezra now started planning what are things he required. Now he found that he required warriors, he required horsemen, he required food, he required so many other things. Where he can go now for all these things? ಈಗ ಎಜ್ರನು ತನ್ನ ಪ್ರಯಾಣವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ತಾನು ಹೋಗುವಂಥ ಮಾರ್ಗವನ್ನು ನೋಡಿ ಆತನಿಗೆ ಈಗ ಶತ್ರುಗಳಿಂದ ಯಾವುದಾದರೂ ಅವರಿಗೆ ತೊಂದರೆ ಬರಬಹುದು ಎಂಬುದಾಗಿ ತಿಳಿದು, ಸೈನ್ಯದ ಅವಶ್ಯಕತೆ ಇದೆ, ಅಶ್ವಬಲವು ಬೇಕಾಗಿದೆ ಎಂಬುದಾಗಿ ತಿಳಿದು ಈಗ ಅದನ್ನು ಕುರಿತಾಗಿ ದೇವರ ಮುಂದೆ ಪ್ರಾರ್ಥಿಸುವುದಕ್ಕೆ ಬರುತ್ತಾನೆ.
So when he found that he does not have all these things, now where he will go? Whom he will ask? He cannot go back to the king. That's what he says. I was ashamed to require of the king a band of soldiers and horsemen to help us. Now we can't go back to the king saying that you give me horsemen, you give me warriors, you give me food for my journey, because he's already told king, hello king, my God is a greater God. He will provide everything. He will provide protection. He will save us from all the enemies. Our journey will be safe. All that he confidently told. How can he go back and ask, you give me this, you give me this now? And there's a likelihood the king may ask, you only told, no, your God is a big God. He can do everything and will protect. Sometimes we face this problem in our lives. ಎಜ್ರನು ತನ್ನ ಪ್ರಯಾಣವನ್ನು ಈಗ ಲೆಕ್ಕ ಹಾಕಿ ಪ್ರಯಾಣವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆತನು ಈಗ ತನಗೆ ಅಶ್ವಬಲವು ಸೈನ್ಯವು ಬೇಕಾಗಿದೆ ಎಂದು ತಿಳಿಯುತ್ತಾನೆ. ಆದರೆ ಈಗ ಹೋಗಿ ಅದನ್ನು ಕುರಿತಾಗಿ ಯಾರ ಬಳಿಯಲ್ಲಿ ಕೇಳುವುದು? ಒಂದು ವೇಳೆ ಆತನು ಅರಸನ ಬಳಿಯಲ್ಲಿ ಹೋಗಿ ಕೇಳಬೇಕು ಎಂದು ಹೇಳುವುದಾದರೆ ಮೊದಲೇ ಅರಸನಿಗೆ ಆತನು ಹೇಳಿದ್ದಾನೆ, ನನ್ನ ದೇವರು ಬಹಳ ದೊಡ್ಡ ದೇವರು, ಆತನು ನಮಗೆ ಬೇಕಾಗಿರುವುದನ್ನೆಲ್ಲ ದಯಪಾಲಿಸುವುದಕ್ಕೆ ಶಕ್ತನಾಗಿದ್ದಾನೆ, ಆತನು ನಮ್ಮನ್ನು ತೊರೆದು ಬಿಡುವಂಥ ದೇವರಲ್ಲ ಎಂಬುದಾಗಿ ಇಷ್ಟೆಲ್ಲ ಕೊಚ್ಚಿಕೊಂಡು ಮಾತಾಡಿದ್ದಾನೆ. ಈಗ ಹೋಗಿ ಒಂದು ವೇಳೆ ನನಗೆ ಸೈನ್ಯ ಕೊಡಿ, ಅಶ್ವಬಲ ಬೇಕು ಎಂದು ಹೇಳುವುದಾದರೆ ಅರಸನು, ನೀನೇ ಅವತ್ತು ಹೇಳ್ದಲ್ಲಪ್ಪ ನನ್ನ ದೇವರು ನನಗೆ ಎಲ್ಲ ಕೊಡ್ತಾನೆ ಅಂತ, ಈಗ ಬಂದು ಯಾಕೆ ನನ್ನ ಹತ್ರ ಕೇಳ್ತಾ ಇದೆಯಾ ಅಂತ ಹೇಳಿದ್ರೆ ನಾನೇನು ಮಾಡಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಂಥ ಪ್ರಕಾರವಾಗಿ ನಾನು ಈ ರೀತಿಯಾಗಿ ಕೇಳಿಕೊಳ್ಳುವುದಾದರೆ ಅವನು ಏನೆಂದುಕೊಳ್ಳುವನು ಎಂಬುದಾಗಿ ನಾಚಿಕೊಂಡಿದ್ದೆನು ಎಂಬುದಾಗಿ ಎಜ್ರನು ಹೇಳುತ್ತಾನೆ. Hallelujah. Hallelujah. Have you come across this in your life? You say somebody confidently, my God, he will do everything. But when you have the practical problem, when you face the situation, now you are scared what to do. Ayyo, everything gone. What do I do? Where do I go? I can't go back and tell them. What do they think of me? They'll put me into shame. ನಮ್ಮ ಜೀವಿತದಲ್ಲಿಯೂ ಸಹ ನಾವು ಎಲ್ಲರ ಮುಂದೆಯೂ ದೇವರ ಬಗ್ಗೆ ಹೆಚ್ಚಾಗಿ ಕೊಚ್ಚಿಕೊಂಡು ಮಾತಾಡಿಕೊಳ್ಳುತ್ತೇವೆ. ಆತನ ಮೇಲಿರುವಂಥ ನಂಬಿಕೆಯಿಂದ ನನ್ನ ದೇವರು ನನಗೆ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನು, ಆತನು ನನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಎಲ್ಲ ಚೆನ್ನಾಗಿ ಮಾತಾಡಿರ್ತೇವೆ. ಆದರೆ ನಮಗೆ ಆ ಸಂಕಟವನ್ನು ಎದುರಿಸುವಂಥ ಸಮಯವು ಬರುವಂಥ ಸಮಯದಲ್ಲಿ ಆಗ ನಾವು ಒಬ್ಬರೇ ಇದ್ದುಕೊಂಡು ಅದನ್ನು ಎದುರಿಸುವಾಗ ನಮಗೆ ಭಯವು ಆವರಿಸಿಕೊಳ್ಳುತ್ತದೆ. ಇದು ಹೇಗೆ ನಡೆಯುತ್ತದೋ ಎನ್ನುವಂಥ ಪ್ರಶ್ನೆಯು ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಆಗ ನಾವು ಹಿಂತಿರುಗಿ ಹೋಗಿ ಅದೇ ಜನರ ಬಳಿಯಲ್ಲಿ ಸಹಾಯವನ್ನು ಕೋರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವರ ಬಳಿಯಲ್ಲಿ ನಾವು ಮೊದಲೇ ಹೇಳಿಬಿಟ್ಟಿದ್ದೇವೆ, ನನಗೆ ದೇವರು ಎಲ್ಲವನ್ನು ಮಾಡುತ್ತಾನೆ, ನಾನು ದೇವರ ಮಗನು ಎಂಬುದಾಗೆಲ್ಲ ಹೇಳಿರುತ್ತೇವೆ. ಈಗ ನಾವು ಸಹ ನಾಚಿಕೊಳ್ಳುವಂಥ ಪರಿಸ್ಥಿತಿ ಎಜ್ರನ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಸಂಭವಿಸಿರಬಹುದು. Hallelujah. 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 Correct? Am I correct? ಸರಿ ಅಲ್ವೇ? Should we call this overconfidence? ಇದನ್ನು ನಮಗೆ ಹೆಚ್ಚಿನ ದೃಢತೆ ಇದೆ ಎಂಬುದಾಗಿ ಹೇಳಲು ಸಾಧ್ಯ ಉಂಟಾ? Many times we also doubt whether I have overcommitted. ನಾವು ಅನೇಕ ವೇಳೆಗಳಲ್ಲಿ ಸಂಶಯ ಪಡುತ್ತೇವೆ. ನಾವು ಹೆಚ್ಚಾಗಿ ಈ ರೀತಿಯಾಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ವಾ ಅಂತ ಅಂದ್ಕೊಳ್ತೀವಿ. Other way, I am having over faith on God or over confidence on God. ಇಲ್ಲವೇ ನಾನು ದೇವರ ಮೇಲೆ ಹೆಚ್ಚಿನ ನಂಬಿಕೆ ಮತ್ತು ಹೆಚ್ಚಿನ ದೃಢತೆಯನ್ನು ಇಟ್ಟುಕೊಂಡಿದ್ದೀನಾ? And here very clearly says, Ezra, verse 23 says, so we fasted and besought our God for this, and he was entreated of us. ಇಲ್ಲಿ ನಾವು 23ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು
ಆತನು ನಮಗೆ ಪ್ರಸನ್ನನಾದನು. Hallelujah. 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 When you feel that you will be put into shame, my dear friend, the only way that is available to you is go back to your God. And he says, I besought our God for this. And God did not let him down. ಪ್ರೀತಿಯುಳ್ಳ ದೇವಜನರೇ, ನಾವು ನಮ್ಮ ಜೀವಿತದಲ್ಲಿ ನಮಗೆ ಸಾಧ್ಯವಿಲ್ಲ, ನಮ್ಮಲ್ಲಿ ಸಂಶಯವು ಎನ್ನುವಂಥ ಪದವು ಬರುವಂಥ ಸಮಯದಲ್ಲಿ ಎಜ್ರನ ರೀತಿಯಲ್ಲಿ ದೇವರ ಪಾದದ ಬಳಿಗೆ ಹೋಗುವಂಥ ಸಮಯದಲ್ಲಿ ಆತನು ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. Paul says, he that called me is faithful. ಇಲ್ಲಿ ಪೌಲನು ಹೇಳುವಂಥ ಮಾತು, ಆತನು ನನ್ನನ್ನು ಕರೆಯುವಾತನು ಕರೆಯುವಂಥ ವ್ಯಕ್ತಿಯು ನಂಬಿಗಸ್ತನಾಗಿರುತ್ತಾನೆ ಎಂಬುದಾಗಿ. That you can see in 2 Timothy chapter 1 verse 12 says, for that which I was also, for which cause I also suffer these things. Nevertheless, I am not ashamed, for I know whom I have believed. I am not ashamed. I know whom I have believed, and I am persuaded that he is able to keep me that which I have committed unto him against that day. 2 ತಿಮೋಥೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವಾತನನ್ನು ಬಲ್ಲೆನೋ, ಆತನು ನನ್ನ ವಶದಲ್ಲಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. Hallelujah. 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 In Paul's life, he very clearly says, I am not ashamed, and I will not be put into shame, because I know whom I believe. ಇಲ್ಲಿ ಪೌಲನು ಹೇಳುವಂಥ ಮಾತು, ನಾನು ನಾಚಿಕೆ ಪಡುವುದಿಲ್ಲ, ನಾನು ಎಂದಿಗೂ ಅಂಜುವುದಿಲ್ಲ, ಯಾಕೆಂದರೆ ನಾನು ನಂಬಿರುವ ಆತನು ಯಾರು ಎಂಬುದಾಗಿ ನಾನು ತಿಳಿದಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. Hallelujah. 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 What I have committed to him, what I have said of him, he will carry it through. ನಾನು ಆತನಿಗೆ ಹೇಳಿರುವಂಥ ಪ್ರತಿಯೊಂದು ಕಾರ್ಯವನ್ನು, ಆತನ ವಶದಲ್ಲಿರುವ ಪ್ರತಿಯೊಂದು ಕಾರ್ಯವನ್ನು ನನಗೋಸ್ಕರ ಆತನು ಮಾಡಿ ಮುಗಿಸುವನು. Hallelujah. 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 My dear friend, if you are committed to somebody saying that my God is a greater God, he will do greater things, never get ashamed. Your God is capable and will certainly do it for you. ನೀವು ಯಾರಾದರೂ ಬಳಿಯಲ್ಲಾದರೂ ಹೋಗಿ, ನನ್ನ ದೇವರು ನನಗೆ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನು, ಆತನು ಬಹಳ ದೊಡ್ಡ ದೇವರು ಎಂಬುದಾಗಿ ಹೇಳಿರುವುದಾದರೆ ಅದನ್ನು ಕುರಿತಾಗಿ ನಾಚಿಕೆ ಪಡಬೇಡಿರಿ, ಯಾಕೆಂದರೆ ನೀವು ಹೇಳಿದಂಥ ಪ್ರತಿಯೊಂದು ಮಾತನ್ನು ದೇವರು ಗೌರವಿಸಿ ಅದನ್ನು ನಿಮಗೋಸ್ಕರ ಮಾಡಿ ಮುಗಿಸುವ ಆತನಾಗಿದ್ದಾನೆ. Hallelujah. 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 A young boy, David, goes to Goliath to fight a great warrior standing before him about 6 feet, and looking at the small boy David, who is just 16 or 17 years old with no strength, no experience. But David says in 1 Samuel 17 verse 45, before starting the war, before starting the fight, and before all the people, the army of the people, he declares this. Then David said to the Philistine, thou comest to me with a sword, with a spear, and with a shield, but I come to thee in the name of our Lord of hosts, the God of armies of Israel, whom thou wast defiled. And this day, Lord, deliver thee into my hand, and I will smite thee and take thine head from thee. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳುವಂಥ ಪ್ರಕಾರವಾಗಿ ದಾವೀದನು
ಒಬ್ಬ ಬಾಲ್ಯದ ಅಂದರೆ ಪ್ರೌಢಾವಸ್ಥೆಯಲ್ಲಿರುವಂಥ ಹುಡುಗ, ಆತನು ಹೋಗಿ 6 ಅಡಿ ಎತ್ತರವಿರುವಂಥ ದೃಢಕಾಯನಾದಂಥ ಫಿಲಿಷ್ಟಿಯನಾದಂಥ ಆ ಗೊಲ್ಯಾತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುತ್ತಾನೆ. ಫಿಲಿಷ್ಟಿಯನು ಈ ದಾವೀದನನ್ನು ನೋಡಿ, ಇಷ್ಟು ಚಿಕ್ಕ ಹುಡುಗ, ಇವನು ಹೋಗಿ ನನ್ನ ಹತ್ರ ಯುದ್ಧ ಮಾಡೋದಕ್ಕೆ ಬರ್ತಾನಲ್ಲ ಎಂಬುದಾಗಿ ಹೀಯಾಳಿಸುವಂಥ ಸಮಯದಲ್ಲಿ ಆತನು ನೋಡಿ, ಆ ಗೊಲ್ಯಾತನನ್ನು ನೋಡಿ ಹೇಳುವಂಥ ಮಾತನ್ನು 1 ಸಮುವೇಲ 17ನೇ ಅಧ್ಯಾಯ 45-46ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು, ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕುವೆನು. Hallelujah. 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 What a Hallelujah. confidence this young man shows. The amount of confidence he has on his God, that this day, and he tells to Philistine, the great warrior standing before him, and all the people are looking at him. What is this boy is saying? The small boy, how can he fight with this great warrior? But David says with a confidence to everyone and to the fellow, today my God will deliver your head to me. I will take your head today. ಇಲ್ಲಿ ಚಿಕ್ಕ ಹುಡುಗನಾದಂಥ ದಾವೀದನು ಬಹಳವಾದಂಥ ದೇವರ ಮೇಲಿನ ನಂಬಿಕೆಯಿಂದ ಅಲ್ಲಿ ಸುತ್ತಲೂ ನಿಂತಿರುವಂಥ ಜನರು, ಫಿಲಿಷ್ಟಿಯನು ಇಷ್ಟು ದೊಡ್ಡದಾಗಿ ಇಷ್ಟು ಎತ್ತರವಾಗಿ ನಿಂತಿರುವಂಥ ಸಮಯದಲ್ಲಿ ಇವನ ಮುಂದೆ ದಾವೀದನು ಚಿಕ್ಕ ಹುಡುಗ ಹೋಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನಲ್ಲ ಎಂಬುದಾಗಿ ಗಮನಿಸುವಾಗ ದಾವೀದನು ಭಯಪಡದೆ, ದೇವರು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ, ಮಾತ್ರವಲ್ಲದೆ ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ನಾನು ಕಡಿದು ಹಾಕುವೆನು ಎಂಬುದಾಗಿ ಆತನು ನಂಬಿಕೆಯಿಂದ ಹೇಳುವುದನ್ನು ಕಾಣುತ್ತೇವೆ. Hallelujah. Hallelujah. God answers your faith. ದೇವರು ನಿಮ್ಮ ನಂಬಿಕೆಗೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. God answers your belief. ದೇವರು ನಿಮ್ಮ ನಂಬಿಕೆಗೆ ಉತ್ತರ ಕೊಡ್ತಾನೆ. Say hallelujah. 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 And we can see another example. Shadrach, Meshach, Abednego in the book of Daniel. ದಾನಿಯೇಲನ ಪುಸ್ತಕದಲ್ಲಿ ನಾವು ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎನ್ನುವಂತ 3 ಯವನಸ್ಥರ ಒಂದು ಸಾಕ್ಷಿಯನ್ನು ನಾವು ಗಮನಿಸಬಹುದು. It's a situation where the 3 young Jews, Shadrach, Meshach, and Abednego, were ordered by the king to put into the fire, into the oven. And in that time, and they are about to be killed, burnt. At that time, and the situation is so worst, and it is against them. Nobody can stop. That time, these people says in Daniel 3:16, Shadrach, Meshach, Abednego answered and said to the king, to whom they are talking? To the king, O Nebuchadnezzar, we are not careful to answer thee in this matter. If it be so, our God, whom we serve, is able to deliver us from the burning fiery furnace. ಇಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎನ್ನುವಂತ 3 ಯವನಸ್ಥರನ್ನು ಕಾಣುತ್ತೇವೆ. ಈ 3 ಜನರನ್ನು ಅಲ್ಲಿ ಒಂದು ಉರಿಯುತ್ತಿರುವಂತ ಆವಿಗೆಯಲ್ಲಿ ಅವರನ್ನು ಹಾಕುವಂತ ಒಂದು ಪರಿಸ್ಥಿತಿ. ಆ ಒಂದು ಅಲ್ಲಿ ಹಾಕುವುದಾದರೆ ಆ 3 ಜನರು ಸಹ ಆ ಒಂದು ಬೆಂಕಿಯಲ್ಲಿ ಉರಿದು ನಾಶವಾಗಬೇಕು. ಈ ರೀತಿಯಾದಂಥ ಕಷ್ಟವಾದಂಥ ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ಆ ಯವನಸ್ಥರು ಅರಸನನ್ನು ನೋಡಿ ಹೇಳುವಂಥ ಮಾತನ್ನು ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುತ್ತೇವೆ. ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ
ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. It's totally a different life and death situation. ಇದು ಜೀವ ಮರಣದ ಒಂದು ಪ್ರಶ್ನೆ. Even that time, ಆ ಒಂದು ಸಮಯದಲ್ಲಿಯೂ see the amount of confidence these three young Jews had. ಈ ಮೂರು ಯವನಸ್ಥರಿಗೆ ಇದ್ದಂತ ಆ ಒಂದು ದೃಢತೆಯನ್ನು ಗಮನಿಸಿ ನೋಡಿ. God was listening what they were saying. ಅವರು ಏನು ಹೇಳ್ತಾರೆ ಎಂಬುದಾಗಿ ದೇವರು ಕೇಳಿಸಿಕೊಳ್ಳುತ್ತಾ ಇದ್ದನು. Oh, my dear friend, whatever you utter, don't think God is not listening. He listens to your words, what you are speaking to others. ನೀವು ಮಾತಾಡುವಂತ ಪ್ರತಿಯೊಂದು ಮಾತನ್ನು ಸಹ ದೇವರು ಕೇಳುತ್ತಾ ಇದ್ದಾನೆ. God knows your faith. ನಿನ್ನ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ದೇವರಿಗೆ ಗೊತ್ತು. Hallelujah. ಹಲ್ಲೆಲೂಯಾ. God wants to honor you. ದೇವರು ನಿನ್ನನ್ನು ಗೌರವಿಸಬೇಕೆಂದಿದ್ದಾನೆ. Whatever you are committed, God will honor. ನೀನು ಮಾಡಿರುವಂತ ಪ್ರತಿಯೊಂದು ಕಾರ್ಯಕ್ಕೂ ಆತನು ನಿಮ್ಮನ್ನು ಗೌರವಿಸುತ್ತಾನೆ, ಸನ್ಮಾನಿಸುತ್ತಾನೆ. Hallelujah. Hallelujah. He will never let you down. ನಿನ್ನನ್ನು ದೇವರು ಕೈ ಬಿಡುವುದಿಲ್ಲ. We know that Shadrach, Meshach, Abednego were not burnt in the fiery furnace, but God was with them. ಇಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಆ ಒಂದು ಉರಿಯುವ ಆವಿಗೆಯಲ್ಲಿ ಹಾಕುವಂತ ಸಮಯದಲ್ಲಿಯೂ ಸಹ ಅವರು ಅಲ್ಲಿ ಸುಟ್ಟು ಹೋಗಲಿಲ್ಲ. ದೇವರು ಅವರನ್ನು ಕಾಪಾಡಿದನು, ರಕ್ಷಿಸಿದನು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. I bring another occasion, another situation. ಇನ್ನೊಂದು ರೀತಿಯಾದಂತ ಒಂದು ಸಂದರ್ಭವನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. Here in Bible it's mentioned in Matthew chapter 8 verse 5 to 13 about a centurion. ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 5ರಿಂದ 13 ವಾಕ್ಯದವರೆಗೂ ಇಲ್ಲಿ ಶತಾಧಿಪತಿಯನ್ನು ಕುರಿತಾಗಿ ಹೇಳಲ್ಪಟ್ಟಿದೆ. His servant was sick to death. ಆ ಒಂದು ಮನೆಯಲ್ಲಿ ಅವನ ಆಳು ಆತನು ಸಾಯುವ ಒಂದು ಪರಿಸ್ಥಿತಿಯಲ್ಲಿದ್ದನು. So he goes to Jesus. ಆಗ ಶತಾಧಿಪತಿಯು ಯೇಸುವಿನ ಬಳಿಗೆ ಹೋಗಿ And says, Jesus, my servant is sick at home. ಅಲ್ಲಿ ಹೋಗಿ ಆತನು ಹೇಳುವಂತ ಮಾತು, ನನ್ನ ಆಳು ಮನೆಯಲ್ಲಿ ಆತನು ಅನಾರೋಗ್ಯವಾಗಿದ್ದಾನೆ. And Jesus said, okay, fine, no problem. I will come with you and pray for him. ಆಗ ಯೇಸು ಹೇಳುವಂತ ಮಾತು, ಸರಿ, ಹಾಗಾದ್ರೆ ನಾನು ಬಂದು ಆತನಿಗೆ ಪ್ರಾರ್ಥನೆ ಮಾಡುತ್ತೇನೆ ಎಂದು. Hallelujah. ಹಲ್ಲೆಲೂಯಾ. So what do you do? And see, suppose if we are in that position, what do you do? ನೀವು ಆ ಪರಿಸ್ಥಿತಿಯಲ್ಲಿ ಇದ್ದಿರುವುದಾದ್ರೆ ಏನು ಮಾಡ್ತಾ ಇದ್ರಿ? Yes. Please come. You come, you touch him, you do something. Correct? ಹಾ, ದೇವ್ರೇ ಬನ್ನಿ ನಮ್ಮ ಮನೆಗೆ ಬಂದು ಆತನನ್ನು ಮುಟ್ಟು ವಾಸಿ ಮಾಡಿ ಎಂಬುದಾಗಿ ಬೇಡಿಕೊಳ್ತಾ ಇದ್ವಿ. But this man said, Lord, I am not that worthy. ಆದ್ರೆ ಈ ವ್ಯಕ್ತಿಯು ಹೇಳುವಂತ ಮಾತು, ನಾನು ಅಷ್ಟು ಯೋಗ್ಯನಲ್ಲ ದೇವ್ರೇ. Give your word, one word. Now my servant will be healed. ನೀನು ಒಂದು ಮಾತು ಹೇಳಿದ್ರೆ ಸಾಕು ದೇವ್ರೆ, ನನ್ನ ಆಳಿಗೆ ಅಲ್ಲಿ ಸೌಖ್ಯವಾಗುತ್ತದೆ. Hallelujah. Hallelujah. What matters is of faith, my dear friend, and which God answers. ಇಲ್ಲಿ ಬೇಕಾಗಿರುವಂಥದ್ದು ಏನೆಂದು ಗಮನಿಸಿ ನೋಡಬೇಕಾದ್ರೆ ನಂಬಿಕೆ ಇರುವಾಗ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. The amount of confidence this man had on Jesus. Say, one word of Jesus will heal my servant. ಆತನಿಗೆ ದೇವರ ಮೇಲೆ ಇದ್ದಂತ ಅಷ್ಟು ದೃಢತೆಯನ್ನು ನಾವು ಕಾಣುತ್ತೇವೆ. ಯೇಸುವಿನ ಒಂದು ಮಾತು ಸಾಕು, ಅದು ನನ್ನ ಆಳನ್ನು ಸ್ವಸ್ಥ ಮಾಡುತ್ತದೆ ಎನ್ನುವಂತ ನಂಬಿಕೆ ಆತನಿಗೆ ಕಾಣಲ್ಪಟ್ಟಿತು. Jesus said, go as you said. ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೀನು ಹೇಳಿದಂತೆ ನಿನ್ನ ನಂಬಿಕೆಯಂತೆ ನಿನಗಾಗಲಿ, ಹೋಗು ಎಂಬುದಾಗಿ ಹೇಳ್ತಾನೆ. Hallelujah. ಹಲ್ಲೆಲೂಯಾ. When he came back and he found his servant was healed at that time when Jesus said, your servant will be healed. ಅಲ್ಲಿ ಮನೆಗೆ ಬಂದು ಆಳನ್ನು ಗಮನಿಸಿ ನೋಡಬೇಕಾದ್ರೆ ಆತನಿಗೆ ಸ್ವಸ್ಥವಾಗಿತ್ತು. ಆತನಿಗೆ ಯಾವಾಗ ಸ್ವಸ್ಥವಾಯಿತು ಎಂಬುದಾಗಿ ಗಮನಿಸಿ ನೋಡುವಾಗ ಯೇಸುವು ನಿನ್ನ ಆಳಿಗೆ ಸ್ವಸ್ಥವಾಗುತ್ತದೆ, ಹೋಗು ಎಂದು ಹೇಳಿದಂತ ಅದೇ ಗಳಿಗೆಯಲ್ಲಿ
ಮನೆಯಲ್ಲಿ ಆಳಿಗೆ ಸ್ವಸ್ಥತೆಯುಂಟಾಯಿತು. Hallelujah. 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 Oh, my dear friend. See, people may say, oh, you are having overconfidence, over faith, you uttered these things. Sometimes we ourselves feel that, doubt our own faith, saying that whether I am having overconfidence on God, whether God will do. Because when we meet the problems practically, when we face it practically, then we know the enormity of the problem. ನಾವು ದೇವರ ಬಳಿಯಲ್ಲಿ ಈ ರೀತಿಯಾಗಿ ಹೆಚ್ಚಿನ ನಂಬಿಕೆಯಿಂದ ಆತನು ಎಲ್ಲವನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿದುಕೊಂಡು ಜನರ ಮುಂದೆಲ್ಲ ಹೇಳಿಬಿಟ್ಟಿರ್ತೇವೆ, ನನ್ನ ದೇವರು ನನಗೆ ಮಾಡುತ್ತಾನೆ, ಆತನು ನನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗೆಲ್ಲ ಹೇಳಿರ್ತೇವೆ. ಆದರೆ ನಿಜವಾಗಿಯೂ ಸಮಸ್ಯೆಯನ್ನು ಎದುರಿಸುವಂಥ ಸಮಯದಲ್ಲಿ ನಮಗೆ ಭಯ ಬಂದುಬಿಡುತ್ತದೆ. ನಾನೇನಾದರೂ ಹೆಚ್ಚಾಗಿ ಮಾತಾಡ್ಬಿಟ್ನಾ, ಏನು ದೇವರು ಇದನ್ನು ನನಗೆ ಮಾಡ್ತಾನ ಇಲ್ಲವಾ ಎಂಬುದಾಗಿ. ಆದರೆ ಪ್ರೀತಿಯುಳ್ಳ ದೇವಜನರೇ, ನೀವು ಆಡಿದಂಥ ಪ್ರತಿಯೊಂದು ಮಾತನ್ನು ಗಮನಿಸಿದಂಥ ದೇವರು ನಿಮ್ಮ ಮಾತಿಗೆ ಆತನು ಗೌರವವನ್ನು ಕೊಡುವಾತನಾಗಿದ್ದು ನಿಮಗೆ ಬೇಕಾದದನ್ನು ಮಾಡುವಂಥ ದೇವರಾಗಿದ್ದಾನೆ. Hallelujah. 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 And I'm going to bring one more situation where the word was not even uttered, but in the mind. ಇಲ್ಲಿ ಒಂದು ಸಂದರ್ಭ ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ. ಮಾತು ಸಹ ಆಡಲಿಲ್ಲ, ಆದರೆ ಅದು ಮನಸ್ಸಿನಿಂದ ಆ ಒಂದು ಶಕ್ತಿಯು ಹೋದದನ್ನು ನಾವು ಕಾಣುತ್ತೇವೆ. Hallelujah. Hallelujah. Here is a woman. ಇಲ್ಲಿ ಒಬ್ಬ ಸ್ತ್ರೀಯು, she said to herself, ಆಕೆಯು ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾಳೆ, only in mind, ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ, I will go and touch Jesus in a corner of his garment. ನಾನು ಹೋಗಿ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟುವೆನು and I will be healed. ಎಂದು ಆಗ ನನಗೆ ವಾಸಿಯಾಗುವುದು ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. She has not even uttered, my dear friend, any word. ಆಕೆಯು ಒಂದು ಮಾತನ್ನು ಸಹ ಆಡಲಿಲ್ಲ. Oh, even God knows your thoughts even before the word comes out of your mouth. ನಿನ್ನ ಬಾಯಿಂದ ಮಾತುಗಳು ಹೊರಡುವುದಕ್ಕಿಂತ ಮುಂಚೆಯೇ ಪ್ರತಿಯೊಂದು ಮಾತನ್ನು ದೇವರು ತಿಳಿದಿದ್ದಾನೆ. Hallelujah. 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 What a God he is. He answers and honors our very intention also. ನಮ್ಮ ದೇವರು ಎಂಥ ಅದ್ಭುತವಾದಂಥ ದೇವರು ಎಂದು ಹೇಳುವುದಾದರೆ, ನಮ್ಮ ಮಾತನ್ನು ನಾವು ಆಡುವುದಕ್ಕಿಂತ ಮುಂಚೆ ಮನಸ್ಸಿನ ಪ್ರತಿಯೊಂದು ಕಾರ್ಯಗಳನ್ನು ಆತನು ಅರಿತಿದ್ದಾನೆ. Oh, my dear friend, I just want to remind you that when you are overwhelmed with the problems that you face, never get rejected and start doubting whether God will do really honor your faith. ನಾವು ಸಮಸ್ಯೆಗಳಿಂದ ಹೆಚ್ಚಾಗಿ ತುಂಬಿರುವಂಥ ಸಮಯದಲ್ಲಿ ದೇವರು ನನ್ನ ನಂಬಿಕೆಯನ್ನು ಆತನು ಗೌರವಿಸುವನೇ, ನನ್ನನ್ನು ಸನ್ಮಾನಿಸುವನೇ, ನಾನು ಹೇಳಿದಂಥ ರೀತಿಯಲ್ಲಿ ಹೆಚ್ಚಾಗಿ ದೇವರ ಬಗ್ಗೆ ನಂಬಿಕೆಯಿಂದ ಮಾತಾಡಿದೆನಲ್ಲ, ಅದೆಲ್ಲ ನಡೆಯುತ್ತದಾ ಎಂಬುದಾಗಿ ನಿಮಗೆ ಸಂಶಯ ಬರಬಹುದು. When you pass through the dark valleys and the fiery furnace and overflowing rivers, oh, my dear friend, never get perplexed. God will never put you to shame. ನೀವು ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋಗುವಾಗಲೂ, ಬೆಂಕಿಯಲ್ಲಿ ಉರಿಯುವಂಥ ಬೆಂಕಿಯಲ್ಲಿ ಇರುವಂಥ ಸಮಯದಲ್ಲಿಯೂ, ಇಲ್ಲವೇ ಜಲರಾಶಿಯು ನಿಮ್ಮನ್ನು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಾಗಿಯೂ ಸಹ ನೀವು ಅದನ್ನು ಕುರಿತಾಗಿ ಚಿಂತಿಸಬೇಡಿ. ದೇವರು ನಿಮ್ಮನ್ನು ಅದರಲ್ಲಿ ಕೈ ಬಿಡುವಂಥ ದೇವರಲ್ಲ. Hallelujah. 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 He will never let you down when you put your faith on God. ನೀವು ದೇವರ ಮೇಲೆ ನಂಬಿಕೆ ಇಡುವಂತ ಸಮಯದಲ್ಲಿ ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ. Hallelujah. Hallelujah. That's why Ezra is, when he found that his journey is a very big journey, enormous problems. He has to fight with the enemies. He has to provide food for the people, and the nature has to support him. Then he went to God saying that, God, I don't have anybody except you. I given my word to the king.
I will not go back and answer him or ask him to provide everything. Now you are the only route available for me. You help me, he said. And Bible says God intervened in his journey and protected him, taken him safely to Jerusalem. ಇಲ್ಲಿ ಎಜ್ರನು ತಾನು ದೇವರ ಮುಂದೆ ಹೋಗಿ, ದೇವರೇ, ನಾನು ಈ ಒಂದು ಪ್ರಯಾಣವನ್ನು ಪ್ರಾರಂಭಿಸಿದ್ದೇನೆ. ಈಗ ನನಗೆ ತಿಳಿದು ಬಂದಿದೆ ಈ ಒಂದು ಪ್ರಯಾಣದಲ್ಲಿ ಎಷ್ಟು ದೂರ ಹೋಗಬೇಕಾಗಿದೆ. ಆ ದೂರ ಹೋಗುವುದಕ್ಕೆ ಜನರಿಗೆ ಬೇಕಾದಂಥ ಆಹಾರವನ್ನು ನಾನು ಒದಗಿಸಬೇಕು. ಮತ್ತು ದಾರಿಯಲ್ಲಿ ಹೋಗುವಾಗ ಸುಲಿಗೆಗಾರರು, ಕಳ್ಳರ ಒಂದು ಭಯವಿರುತ್ತದೆ, ಶತ್ರುಗಳ ಭಯವಿದೆ. ಮಾತ್ರವಲ್ಲದೆ ಈ ಒಂದು ಪ್ರಕೃತಿಯು ನಮಗೆ ಸಹಾಯ ಮಾಡಬೇಕು. ಈ ರೀತಿಯಾದಂಥ ಸಂದರ್ಭವಿರುವಂಥ ಸಮಯದಲ್ಲಿ ದೇವರೇ, ನಾನು ಯಾರ ಬಳಿಗೆ ಹೋಗುವುದು? ಅರಸನ ಬಳಿಗೆ ಹಿಂತಿರುಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈಗಾಗಲೇ ನಾನು ಅರಸನಿಗೆ ಹೇಳಿದ್ದೇನೆ, ನನ್ನ ದೇವರು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ, ನಮಗೆ ಯಾರ ಸಹಾಯವು ಬೇಕಾಗಿಲ್ಲ ಎಂಬುದಾಗಿ ಹೇಳಿಬಿಟ್ಟಿದ್ದೇನೆ. ಈಗ ನಾನು ಯಾರ ಬಳಿಗೆ ಹೋಗುವುದು? ದೇವರೇ, ನೀನು ಮಾತ್ರವೇ ನನಗೆ ಸಹಾಯ ಎಂಬುದಾಗಿ ಆತನನ್ನು ಬೇಡಿಕೊಳ್ಳುವಂಥ ಸಮಯದಲ್ಲಿ ದೇವರು ಆತನನ್ನು ಕೈ ಬಿಡಲಿಲ್ಲ. ಆತನನ್ನು ಮಾತ್ರವಲ್ಲದೆ ಆತನ ಸಂಗಡ ಹೋದಂಥ ಪ್ರತಿಯೊಬ್ಬರನ್ನು ಸಹ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಯೆರೂಸಲೇಮಿಗೆ ಸೇರಿಸಿದನು. Hallelujah. 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 Our God will never let you down. ನನ್ನ ದೇವರು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. Our journey may be a very big journey with a lot of problems. ನಿಮ್ಮ ಪ್ರಯಾಣವು ಒಂದು ವೇಳೆ ಬಹಳ ದೂರವಾಗಿರಬಹುದು, ಅದರಲ್ಲಿ ಅನೇಕ ಇಕ್ಕಟ್ಟಾದಂಥ ಸಮಸ್ಯೆಗಳು ಹುಟ್ಟಿಕೊಳ್ಳಬಹುದು. I am not telling that your path will be easy. ನಿಮ್ಮ ಮಾರ್ಗವು ಬಹಳ ಸುಲಭ ಎಂಬುದಾಗಿ ಹೇಳ್ತಾ ಇಲ್ಲ. But I just want to tell you, my God is with you. ಆದರೆ ನನ್ನ ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಲು ಬಯಸುತ್ತೇನೆ. And he will never let you down. ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. End of his life, David calls his son Solomon and says to him, ತನ್ನ ಜೀವನದ ಕೊನೆಯಲ್ಲಿ ದಾವೀದನು ತನ್ನ ಮಗನಾದಂಥ ಸೊಲೊಮೋನನನ್ನು ಕರೆದು ಹೇಳುವಂತ ಮಾತು. David said in 1 Chronicle chapter 28 verse 20. ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಕಾಣುತ್ತೇವೆ. David said to Solomon, his son. ಇಲ್ಲಿ ದಾವೀದನು ತನ್ನ ಮಗನಾದಂಥ ಸೊಲೊಮೋನನಿಗೆ ಹೇಳುವಂತ ಮಾತು. See, now David is very old and his days are over. So at that time he calls his son and tells him certain things. ಇಲ್ಲಿ ದಾವೀದನಿಗೆ ವಯಸ್ಸಾಗಿದೆ, ಮುಪ್ಪಿನವನಾಗಿದ್ದಾನೆ, ಇನ್ನೇನು ತಾನು ಒಂದು ಮರಣಕ್ಕೆ ಹತ್ತಿರವಾಗುವಂತ ಸಮಯ. ಆಗ ತನ್ನ ಮಗನನ್ನು ಕರೆದು ಹೇಳುವಂತ ಮಾತು, Be strong and of good courage. Do it. Fear not, nor be dismayed. For the Lord God, even my God, will be with thee. He will not fail thee, nor forsake thee, until thou hast finished all the work for the service of the house of the Lord. ಆಮೇಲೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ. ನನ್ನ ದೇವರಾಗಿರುವ ಯೆಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ. ಆತನು ತನ್ನ ಆಲಯದ ಎಲ್ಲಾ ಕೆಲಸವು ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. Hallelujah. 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 He will never fail you. ಆತನು ನಿಮ್ಮನ್ನು ತೊರೆಯುವುದಿಲ್ಲ. 1 Thessalonians chapter 5 verse 24 says, 1 Thessalonians chapter 5 verse 24 says, faithfully see that called you, who also will do it. 1 Thessalonians chapter 5 verse 24. ಒಂದು ಥೆಸಲೋನಿಕ 5ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನನ್ನು ಕರೆಯುವವನು ನಂಬಿಗಸ್ತನು, and he will do it. ಆತನು ತನ್ನ ಕಾರ್ಯವನ್ನು ಸಾಧಿಸುವನು. Hallelujah. 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 And he will do it. ಆತನು ಅದನ್ನು ಸಾಧಿಸುವನು. And he will do it. ಅದನ್ನು ಆತನು ನಿನಗೋಸ್ಕರ ಮಾಡುವನು. Hallelujah. 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 Jacob calls his son Joseph.
ಅಲ್ಲಿ ಯಾಕೋಬನು ತನ್ನ ಮಗನಾದಂತ ಯೋಸೇಫನನ್ನು ಕರೆಯುತ್ತಾನೆ. I'm talking about the people at the end of their journey. ಇಲ್ಲಿ ಮಾತಾಡುತ್ತಿರುವಂತಹ ವ್ಯಕ್ತಿಗಳು ತಮ್ಮ ಜೀವನದ ಕೊನೆಯಲ್ಲಿ ಹೇಳುವಂತ ಮಾತನ್ನು ನಿಮ್ಮ ಮುಂದೆ ಹೇಳಲು Their ಬಯಸುತ್ತಾರೆ. experience with God I'm talking about. ಅವರ ದೇವರೊಂದಿಗೆ ಇದ್ದಂತ ಅವರ ಅನುಭವವನ್ನು ಕುರಿತಾಗಿ ಮಾತಾಡುತ್ತಾ He ಇದ್ದೇನೆ. calls his son Joseph. ಆತನು ತನ್ನ ಮಗನಾದಂತ ಯೋಸೇಫನನ್ನು ಕರೆಯುತ್ತಾನೆ. And that you can read in Genesis chapter 48 verse 15. ಅದನ್ನು ಆದಿಕಾಂಡ 48ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. And he blessed Joseph and said, God, before whom my fathers Abraham and Isaac did walk in God, which fed me all my life long unto this day. 15ನೇ ವಾಕ್ಯದಲ್ಲಿ ಹೇಳುವಂತ ಮಾತು, ಯೋಸೇಫನನ್ನು ಆಶೀರ್ವದಿಸಿ ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರು ಸೇವಿಸಿದ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೂ ಪರಾಂಬರಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲಾ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದವನು. And verse 16 says, the angel which redeemed me from all evils, bless the Lord, and let my name be named on them. He says, now my God provided everything I needed and protected me from all the evils. ಇಲ್ಲಿ ಆತನು ಹೇಳುವಂತ ಮಾತು 16ನೇ ವಾಕ್ಯದಲ್ಲಿ, ದೂತನನ್ನು ಕಳುಹಿಸಿ ಎಲ್ಲಾ ಕೇಡಿನಿಂದ ನನ್ನನ್ನು ತಪ್ಪಿಸಿ ಆತನು ಕಾಪಾಡಿದನು. ಇವರು ನನ್ನ ಹೆಸರನ್ನು, ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರ ಹೆಸರುಗಳನ್ನು ಮುಂದಕ್ಕೆ ತರಲಿ ಎಂಬುದಾಗಿ ಆಶೀರ್ವದಿಸಿದನು ಎಂಬುದಾಗಿ ಆತನು ಹೇಳುತ್ತಾನೆ. ಅಂದರೆ ಆತನು ತನ್ನ ಜೀವಮಾನದಲ್ಲಿ ತಾನು ಚಿಕ್ಕಂದಿನಿಂದ ಇಂದಿನವರೆಗೂ ದೇವರು ಅವನನ್ನು ಕಾಪಾಡಿ ಎಲ್ಲ ಕಾರ್ಯಗಳಲ್ಲಿ ಆತನ ಸಂಗಡ ಇದ್ದು ನಡೆಸಿದನು ಎಂಬುದಾಗಿ ತನ್ನ ಅನುಭವವನ್ನು ಹೇಳುತ್ತಾನೆ. Hallelujah. 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 Even St. Paul says in 2 Timothy chapter 4 verse 17, ಇಲ್ಲಿ 2 ತಿಮೋಥಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪೌಲನು ಹೇಳುವಂತ ಮಾತನ್ನು ಗಮನಿಸುತ್ತೇವೆ. notwithstanding the Lord stood with me and strengthened me. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿದನು. Hallelujah. Hallelujah. Everyone deserted me, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, but Lord stood with me. ಆದರೆ ನನ್ನ ದೇವರು ನನ್ನ ಸಂಗಡ ಇದ್ದನು. And he strengthened me. ಆತನು ನನ್ನನ್ನು ಬಲಪಡಿಸಿದನು. When you face the problem, my dear friend, ನೀವು ಸಮಸ್ಯೆಗಳನ್ನು ಎದುರಿಸುವಂತ ಸಮಯದಲ್ಲಿ, when you find that you cannot handle it anymore, ಈ ಒಂದು ಸಮಸ್ಯೆಯನ್ನು ನಾನು ಇದನ್ನು ಸರಿಪಡಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎಂದು ತಿಳಿಯುವಂತ ಸಮಯದಲ್ಲಿ, if it looks like you are entering into a fiery furnace, ನೀವು ಆ ಒಂದು ಉರಿಯುತ್ತಿರುವಂತ ಆವಿಗೆಯಲ್ಲಿ ಹೋಗುವಂತ ಒಂದು ಪರಿಸ್ಥಿತಿಯ ರೀತಿಯಲ್ಲಿರುವಾಗ, remember your God is a God who keeps the covenant. ನಿನ್ನ ದೇವರು ನಿನಗೆ ಮಾಡಿದಂತ ವಾಗ್ದಾನವನ್ನು ಆತನು ನೆರವೇರಿಸುವಾತನು ಎಂಬುದಾಗಿ ನೆನಪಿಸಿಕೋ. Deuteronomy chapter 7 verse 9 says, ಇಲ್ಲಿ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, know therefore that the Lord thy God, he is God, the faithful God, which keeps covenant and mercy with them that love him and keep his commandments to 1,000 generations. ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿದ್ದಾನೆ. Hallelujah. 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 God's hand will be upon them for good, those who seek him. ಯಾರ್ಯಾರು ದೇವರನ್ನು ಹುಡುಕುತ್ತಾರೋ ಅವರ ಮೇಲೆ ದೇವರ ಹಸ್ತವು ಒಳ್ಳೆಯದಕ್ಕಾಗಿಯೇ ಇರುತ್ತದೆ. And his mercies will be upon them. ಆತನ ಕರುಣೆಯು ಅವರ ಮೇಲಿರುತ್ತದೆ. And God will perform
the commitment he gave, the covenant he gave. ದೇವರು ತನ್ನ ಜನರಿಗೆ ಮಾಡಿದಂತ ಪ್ರತಿಯೊಂದು ವಾಗ್ದಾನವನ್ನು ನೆರವೇರಿಸುವಾತನಾಗಿದ್ದಾನೆ. He will never let you. ಆತನು ನಿನ್ನನ್ನು ಕೈ ಬಿಡುವುದಿಲ್ಲ. Whatever the situation you are passing through, ನಿನ್ನ ಜೀವಿತದಲ್ಲಿ ಯಾವುದೇ ರೀತಿಯಾದಂತ ಸಂದರ್ಭದಲ್ಲಿ ನೀನು ಹಾದು ಹೋಗುತ್ತಾ ಇದ್ದರು, remember, my dear friend, ಪ್ರೀತಿಯುಳ್ಳ ದೇವಜನರೇ, ನೀವು ಅದನ್ನು ಜ್ಞಾಪಿಸಿಕೊಳ್ಳಿ. God's hand will be on you for good because you seek him. ನೀನು ಆತನನ್ನು ಹುಡುಕುವುದರಿಂದ ಆತನ ಹಸ್ತವು ಒಳ್ಳೆಯದಕ್ಕಾಗಿಯೇ ನಿನ್ನ ಮೇಲಿರುತ್ತದೆ. In Psalms chapter 91, if you read it, very beautifully says, because he loves me, I will keep in my palm and protect him from all the evils. ಇಲ್ಲಿ ಕೀರ್ತನೆಗಳು 91ರಲ್ಲಿ ಹೇಳಲ್ಪಟ್ಟಿದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು ಎಂಬುದಾಗಿ. ಸೋರ್ந்து போகாதே மனமே, சோர்ந்து போகாதே, சோர்ந்து போகாதே மனமே, சோர்ந்து போகாதே, ನಿರಾಶೆಯಾಗಬೇಡ ಮನವೇ, ನಿರಾಶೆಯಾಗಬೇಡ, ಕಂಡುனை அழைத்த தேவன் கைவிடுவாரோ, ಕಂಡುனை அழைத்த தேவன் ಕೈವಿಡುವಾರೋ, ನಿನ್ನನ್ನು ಕರೆದ ದೇವರು ಕೈ ಬಿಡುವಾರ, ನಿನ್ನನ್ನ ಕರೆದ ದೇವರು ಕೈ ಬಿಡುವಾರ, சோர்ந்து போகாதே மனமே, சோர்ந்து போகாதே, வாக்களித்த தேவனை நீ பாடிக்கொண்டாடு, வாக்களித்த தேவனை ಪಾಡಿಕೊಂಡಾಡು, ವಚನ ನೀಡಿದದಿ ಇವರನ್ನು ಆಡುತ್ತ ಕೊಂಡಾಡು, ವಚನ ನೀಡಿದದಿ ಇವರನ್ನು ಆಡುತ್ತ ಕೊಂಡಾಡು, சோர்ந்து போகாதே மனமே, சோர்ந்து போகாதே, துன்பங்கள் தொல்லைகள் உன்னை சூழ்ந்து கொண்டாலும், துன்பங்கள் தொல்லைகள் உன்னை சூழ்ந்து கொண்டாலும், அன்பருனை தேற்றும் நேரம் ஆனந்தமல்லோ, அன்பருனை தேற்றும் நேரம் ஆனந்தமல்லோ, சோர்ந்து போகாதே மனமே, சோர்ந்து போகாதே, ನಿರಾಶೆಯಾಗಬೇಡ ಮನವೇ, ನಿರಾಶೆಯಾಗಬೇಡ, ದುಃಖಗಳು ಕಷ್ಟಗಳು ನಿನ್ನು ಸುತ್ತಿಕೊಂಡರೂ ದೇವರು ಸಮಾಧಾನ ಪಡಿಸುವ ಸಮಯ ಆನಂದ ಸಮಯವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡೋದೇ ಇಲ್ಲ. ಆಮೆನ್. ಆಮೆನ್.
கண்களை மூடி ஜெபிப்போமாக. We'll pray. Heavenly Father, we praise and worship you, Lord, for the wonderful time that you've given us to encourage us and, Lord, to put your faith more and more on thee. In our journey, we face a lot of problems. Sometimes we feel, oh God, whether we are having overconfidence on you and committed to the people that my God will help me through, and you will provide me, and you will protect me, and I will sail through without any problem. But when we face a problem, Lord, we are perplexed, sundry, Lord. Sometimes wonder whether we can really make it. But Lord, today, in Ezra's life, we find that this man, after committing to the king, he felt that he was not in a position to do. But Lord, he was ashamed to go back to the king to ask for the help. Yes, Lord, many situations we also pass through. Like that only. Where can we go? How can you go and ask people to help us when we already told my God is a greater God and he will do many things for me? Now how can I go back and tell them it's not possible for me? Please help me. Please help me. Lord, today we learn from the life of Ezra. They sought you, and Lord, you intervened and helped them and took them safely in their journey. Thank you. Even in our journey, when we face a lot of problems, when we pass through waters, when we pass through fires, oh God, when people are against us, there are so many things which we cannot even able to withstand. Lord, thank you for this wonderful commitment. The hand of God is upon all of them for good who seek him. Thank you, Lord. Thank you for this wonderful message. Bless your people. Lord, whoever, Lord, today are in worries and they are passing through the dark valley, help them. Because you honor your people. You honor your commitment. Yes, Master. You will never let us go. Yes, you will never let our hand go. Yes, Master. Thank you for this wonderful. Let these words encourage your people. Strengthen them and go with, Lord, strength to strength. Bless all your people. In Jesus' precious name I pray. Amen. ನನ್ನ ಮನವೇ ಕೊಂಡಾಡು, ನನ್ನ ಸರ್ವೇಂದ್ರನ ಪವಿತ್ರ ನಾಮத்தை ಕೀರ್ತಿಸಿರಿ. ನನ್ನ ಮನವೇ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.